ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, 48% ಸ್ಟಾಕ್ಸ್ ಟ್ರೇಡಿಂಗ್ ಬಿಲೋ IPO ಪ್ರೈಸ್. 2025 ತುಂಬ IPOs ಬಂದಿತ್ತು. 350 ಕಂಪ್ನೀಸು ಇನ್ಕ್ಲೂಡಿಂಗ್ SMEs ಅಂದರೆ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಸೇರಿಸ್ಕೊಂಡು ಅಷ್ಟು IPOs ಆಗಿದೆ ಇಂಡಿಯಾದಲ್ಲಿ. 1.75 lakh crores ಕಲೆಕ್ಟ್ ಆಗಿದೆ ಮಾರ್ಕೆಟ್ಸಿಂದ. ಆದರೆ ಆಲ್ಮೋಸ್ಟ್ 50% ಆಫ್ ದ ಕಂಪ್ನೀಸು ಸದ್ಯಕ್ಕೆ IPO ಪ್ರೈಸ್ಗಿಂತ ಕಮ್ಮಿಯಾಗಿ ಟ್ರೇಡ್ ಆಗ್ತಾ ಇದೆ. 103 ಮೇನ್ ಬೋರ್ಡ್ IPOs ಅಂದರೆ ದೊಡ್ಡ IPOs ಬಂದಿರೋಲ್ಲಿ 69 ಆವಾಗ ಪಾಸಿಟಿವ್ ಆಗಿ ಲಿಸ್ಟ್ ಆಯಿತು, ಹಾಗೂ 33 ಬಿಲೋ ಇಶ್ಯೂ ಪ್ರೈಸ್ ಲಿಸ್ಟ್ ಆಯಿತು. ಪ್ಲಸ್ ಈಗ ಸದ್ಯಕ್ಕೆ 54 ಸ್ಟಾಕ್ಸ್ ಮಾತ್ರ IPO ಪ್ರೈಸ್ಗಿಂತ ಜಾಸ್ತಿ ಟ್ರೇಡ್ ಆಗ್ತಾ ಇದೆ. 47 ಬಿಲೋ IPO ಪ್ರೈಸ್ ಟ್ರೇಡ್ ಆಗ್ತಾ ಇದೆ. ನ್ಯೂಸ್ ನಂಬರ್ 2, ಬ್ಲಿಂಕಿಟ್ CFO ರಿಸೈನ್ಸ್. ಇಟರ್ನಲ್ ಕಂಪ್ನಿದು ಶೇರ್ಸ್ ಅಂದರೆ ಝೊಮ್ಯಾಟೊ ಶೇರ್ಸು ಇವತ್ತು 2% ಬಿತ್ತು. ಯಾಕಂದರೆ ಅವರ ಕ್ವಿಕ್ ಕಾಮರ್ಸ್ ವಿಂಗ್ ಏನು ಬ್ಲಿಂಕಿಟ್ ಅಂತಿದೆ, ಆ ಕಂಪ್ನಿದು CFO ರಿಸೈನ್ ಆಗಿದ್ದಾರೆ. ಸ್ಟಾಕು 5 ಮಂತದ ಲೋಗ್ ಸದ್ಯ ಟ್ರೇಡ್ ಆಗ್ತಾ ಇದೆ. ವಿಪಿನ್ ಕಪೂರಿಯಾ ಅಂತ ಚೀಫ್ ಫೈನಾನ್ಷಿಯಲ್ ಆಫೀಸರ್ ಆಫ್ ಬ್ಲಿಂಕಿಟ್ಟು ಅವರು ರಿಸೈನ್ ಮಾಡಿದ್ದಾರೆ, ಹಾಗೂ ಮೋಸ್ಟ್ ಪ್ರಾಬ್ಲಿ ಅವರ ಫಾರ್ಮರ್ ಎಂಪ್ಲಾಯರ್ ಫ್ಲಿಪ್ಕಾರ್ಟ್ ಕಂಪ್ನಿಗೆ ಜಾಯ್ನ್ ಆಗ್ಬೋದು ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಕಪೂರಿಯಾ ಅವರು ಬರೀ 1 ಇಯರು ಈ ಬ್ಲಿಂಕಿಟ್ ಕಂಪ್ನಿಯಲ್ಲಿ ಕೆಲಸ ಮಾಡಿದರು. ನ್ಯೂಸ್ ನಂಬರ್ 3, ಕ್ಯಾಶ್ ಹೋಲ್ಡಿಂಗ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ಕ್ರೀಸ್. ಮ್ಯೂಚುವಲ್ ಫಂಡ್ಸ್ ಕ್ಯಾಶ್ ಹೋಲ್ಡಿಂಗ್ ಅಪ್ರಾಕ್ಸಿಮೇಟ್ಲಿ 14,000 ಕೋಟಿ ಜಾಸ್ತಿ ಆಗಿದೆ 2025ಅಲ್ಲಿ. ಯಾಕಂದರೆ ಡಿಸೆಂಬರ್ 2024ಅಲ್ಲಿ 1.87 lakh crores ಇತ್ತು, ಸದ್ಯಕ್ಕೆ 2.01 lakh crores ಆಗಿದೆ. ಹಾಗೂ ಡಿಸೆಂಬರ್ 2024ಅಲ್ಲಿ 43 ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನೀಸ್ ಇತ್ತು ಇಂಡಿಯಾದಲ್ಲಿ, ಈಗ ಸದ್ಯಕ್ಕೆ 48 ಕಂಪ್ನಿಗಳು ಆಗಿದೆ. ಹಾಗೂ ಇದರದ್ದು ಮೀನಿಂಗ್ ಏನಂದರೆ 5 ಹೊಸ AMC ಮ್ಯೂಚುವಲ್ ಫಂಡ್ ಸೆಕ್ಟ್ರಿಗೆ ಎಂಟರ್ ಆಗಿದೆ. ಈ 43 AMCಸಲ್ಲಿ ಲಾಸ್ಟ್ ಇಯರ್ ಪ್ರಕಾರ 17 AMCಸು ಅವರ ಕ್ಯಾಶ್ ಹೋಲ್ಡಿಂಗನ್ನು ಇನ್ಕ್ರೀಸ್ ಮಾಡಿದ್ದಾರೆ, ಹಾಗೂ 26 ಅವರು ಕ್ಯಾಶ್ ಹೋಲ್ಡಿಂಗನ್ನು ಡಿಕ್ರೀಸ್ ಮಾಡಿದ್ದಾರೆ. ಪರಕ್ ಮ್ಯೂಚುವಲ್ ಫಂಡ್ಸು ಹಾಗೂ ಕ್ವಾಂಟ್ ಮ್ಯೂಚುವಲ್ ಫಂಡ್ಸು ಅವರ ಕ್ಯಾಶ್ ಹೋಲ್ಡಿಂಗನ್ನು ಅತಿ ಜಾಸ್ತಿ ಮಾಡಿದ್ದಾರೆ ಕಂಪೇರ್ಡ್ ಟು ಅದರ್ ಫಂಡ್ ಹೌಸಸ್ಸು. ಹಾಗೂ ಹೊಸ ಫಂಡ್ ಹೌಸಸ್ ಯಾವುದು ಈಗ ರೀಸೆಂಟಾಗಿ ಲಾಸ್ಟ್ 1 ಇಯರಲ್ಲಿ ಎಂಟರ್ ಆಗಿದೆ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಗೆ ಅಂದರೆ ಏಂಜಲ್ ಒನ್ ಮ್ಯೂಚುವಲ್ ಫಂಡ್, ಕ್ಯಾಪಿಟಲ್ ಮೈಂಡ್ ಮ್ಯೂಚುವಲ್ ಫಂಡ್, ಜಿಯೋ ಬ್ಲ್ಯಾಕ್ ರಾಕ್ ಮ್ಯೂಚುವಲ್ ಫಂಡ್, ವೆಲ್ತ್ ಕಂಪ್ನಿ ಮ್ಯೂಚುವಲ್ ಫಂಡ್ ಹಾಗೂ ಯೂನಿಫಿ ಮ್ಯೂಚುವಲ್ ಫಂಡ್. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಇನ್ನೊಂದು ದಿವಸ ಟ್ರೇಡಿಂಗ್ ಇದೆ ಕ್ಯಾಲೆಂಡರ್ ಇಯರ್ 2025ಅಲ್ಲಿ. ಲಾಸ್ಟ್ ಡೇ ಆಫ್ ಟ್ರೇಡಿಂಗ್ ನಾಳೆ. ಹಾಗೂ ಈ ವರ್ಷ ಕ್ವೈಟ್ ಇಯರು, ಜಾಸ್ತಿ ಮೂವ್ಮೆಂಟ್ ಆಗಿಲ್ಲ, ವಾಲಟೈಲ್ ಇದ್ದರೂ ಒಂದೇ ರೇಂಜಲ್ಲಿ ಟ್ರೇಡ್ ಆಗ್ತಾ ಇದೆ. ಹಾಗೂ ಸ್ವಲ್ಪ ಮಾರ್ಜಿನಲ್ಲಿ ಪಾಸಿಟಿವ್ ಆಗಿ ನಿಫ್ಟಿ ಇಂಡೆಕ್ಸ್ ಕ್ಲೋಸ್ ಆಗುತ್ತೆ. ಹ್ಯುಂಡೈ ಮೋಟರ್ಸು ಸುಮಾರು ವರ್ಷದಿಂದ ಸೆಕೆಂಡ್ ಪೊಸಿಷನಲ್ಲಿ ಇತ್ತು ಇಂಡಿಯನ್ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ. ಆದರೆ ಈ 2025 ಎಂಡಿಂಗ್ ಅಷ್ಟರೊಳಗೆ ಮಹೀಂದ್ರ ಮೋಸ್ಟ್ ಪ್ರಾಬ್ಲಿ ಹ್ಯುಂಡೈ ಮೋಟರ್ಸನ್ನು ಬೀಟ್ ಮಾಡಿ ಸೆಕೆಂಡ್ ಪೊಸಿಷನ್ಗೆ ಬರುತ್ತೆ, ಹಾಗೂ 3ನೇ ಪೊಸಿಷನು ಟಾಟಾ ಮೋಟರ್ಸ್ ಬರುತ್ತೆ, 4ನೇ ಪೊಸಿಷನ್ಗೆ ಹ್ಯುಂಡೈ ಮೋಟರ್ಸ್ ಹೋಗುತ್ತೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 3 ಪಾಯಿಂಟ್ ಡೌನು 25,939 ಕ್ಲೋಸ್ ಆಯಿತು. ಸೆನ್ಸೆಕ್ಸು 20 ಪಾಯಿಂಟ್ ಡೌನು 84,675 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಶ್ರೀರಾಮ್ ಫೈನಾನ್ಸ್ 2.5% ಅಪ್ಪು, ಹಿಂಡಾಲ್ಕೋ 2.21% ಅಪ್ಪು, ಬಜಾಜ್ ಆಟೋ 2.15% ಅಪ್. ಟಾಪ್ ಲೂಸರ್ಸು ಮ್ಯಾಕ್ಸ್ ಹೆಲ್ತ್ ಕೇರ್ 2.19% ಡೌನು, ಇಟರ್ನಲ್ 2.03% ಡೌನು, ಇನ್ಫೋಸಿಸ್ 1.4% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಜಿಂದಾಲ್ ಸ್ಟೀಲ್ 3.11% ಅಪ್ಪು, ಅದಾನಿ ಪವರ್ 3% ಅಪ್ಪು, ಅದಾನಿ ಎನರ್ಜಿ 2.48% ಅಪ್ಪು. ಟಾಪ್ ಲೂಸರ್ಸು ಮಜಗಾಂವ್ ಡಾಕ್ 2.95% ಡೌನು, ಸೋಲಾರ್ ಇಂಡಸ್ಟ್ರೀಸ್ 2.46% ಡೌನು, ಬಜಾಜ್ ಹೋಲ್ಡಿಂಗ್ಸ್ 2.38% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,199 ಸ್ಟಾಕ್ಸು, ಕಮ್ಮಿ ಆಗಿದ್ದು 1,661 ಸ್ಟಾಕ್ಸು. ಸೊ 42% ಅಪ್ಪು, 58% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 2,760 crores ನೆಟ್ ಸೇಲ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 2,644 crores ನೆಟ್ ಪರ್ಚೇಸಸ್ ನಿನ್ನೆ. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 13,620 ಪರ್ ಗ್ರಾಮು, ಸಿಲ್ವರ್ 240 ರೂಪಾಯಿ ಪರ್ ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 89.79 ರೂಪೀಸ್, €1 105.66 ರೂಪಾಯಿ. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಹೈ. ಮಾರುತಿ ಸುಜುಕಿ 52-week ಹೈ 16,818, ಕ್ಲೋಸಿಂಗ್ 16,647. ಶ್ರೀರಾಮ್ ಫೈನಾನ್ಸ್ 985 52-week ಹೈಯು, ಕ್ಲೋಸಿಂಗು 979. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52-week ಲೋ.
ಯಾವ ಮೇಜರ್ ಸ್ಟಾಕು 52 ವೀಕ್ ಲೋ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.77% ಅಪ್ಪು, ಜಪಾನ್ 0.21% ಡೌನು, ಜರ್ಮನಿ 0.68% ಅಪ್ಪು, ಫ್ರಾನ್ಸ್ 0.33% ಅಪ್ಪು, UK 0.37% ಅಪ್ಪು ಹಾಗೂ ನ್ಯಾಸ್ಡ್ಯಾಕು 0.5% ಡೌನ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸಿಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.